ನಮಸ್ಕಾರ ಎಲ್ಲ ವೃಶ್ಚಿಕ ರಾಶಿಯ ಪ್ರಿಯರಿಗೆ 2025ರ ಫೆಬ್ರವರಿ ತಿಂಗಳ ರಾಶಿ ಭವಿಷ್ಯಕ್ಕೆ ಸ್ವಾಗತ. ಈ ತಿಂಗಳು ನಿಮ್ಮ ಜೀವನದಲ್ಲಿ ಹಲವು ಬದಲಾವಣೆಗಳನ್ನು, ಹೊಸ ಅವಕಾಶಗಳನ್ನು ತರುತ್ತದೆ. ಇಂದಿನ ವಿಡಿಯೋದಲ್ಲಿ ನಿಮ್ಮ ವೃತ್ತಿ, ಪ್ರೀತಿಯ ಸಂಬಂಧಗಳು, ಆರೋಗ್ಯ, ಶಿಕ್ಷಣ ಮತ್ತು ಇನ್ನಿತರ ಮಹತ್ವದ ಅಂಶಗಳನ್ನು ತಿಳಿಸುತ್ತೇವೆ. ಇನ್ನು ಕಡಂಬರಿ ನೋಡಿ. ಫೆಬ್ರವರಿ ತಿಂಗಳು ವೃಶ್ಚಿಕ ರಾಶಿಗೆ ಮಿಶ್ರ ಫಲಿತಾಂಶ ನೀಡುವಂತೆ ಕಾಣುತ್ತಿದೆ. ಈ ತಿಂಗಳು ನೀವು ನಿಮ್ಮ ಗುರಿಗಳತ್ತ ಇನ್ನಷ್ಟು ಮನೋಬಲದೊಂದಿಗೆ ಸಾಗುತ್ತೀರಿ. ಆದರೆ ಕೆಲವು ಸಮಯಗಳಲ್ಲಿ ಭಾವನಾತ್ಮಕ ಚಟುವಟಿಕೆ ಹೆಚ್ಚಬಹುದು. ಸಮತೋಲನವನ್ನು ಕಾಪಾಡುವುದು ಅಗತ್ಯ. ನಿಮ್ಮ ಸ್ವಭಾವದ ಮೇಲೆ ನಂಬಿಕೆ ಇಡಿ ಮತ್ತು ಮುಂದುವರಿಸಿರಿ. ವೃತ್ತಿ ಮತ್ತು ಉದ್ಯೋಗ. ವೃತ್ತಿ ಜೀವನದಲ್ಲಿ ಈ ತಿಂಗಳು ಹೊಸ ತಿರುವು ಕಾಣಬಹುದು. ತಿಂಗಳ ಪ್ರಾರಂಭದಲ್ಲಿ ಕೆಲವೊಂದು ಸವಾಲುಗಳು ಎದುರಾಗಬಹುದು, ಆದರೆ ಬರುವ ದಿನಗಳಲ್ಲಿ ಹೊಸ ಅವಕಾಶಗಳು ನಿಮ್ಮ ಮುಂದೆ ಬರುತ್ತವೆ. ಉನ್ನತ ಸ್ಥಾನಗಳಲ್ಲಿ ಇರುವವರು ಹೆಚ್ಚಿನ ಹೊಣೆಗಳನ್ನು ನಿರ್ವಹಿಸಬೇಕಾಗಬಹುದು, ಆದರೆ ನೀವು ಅದನ್ನು ಯಶಸ್ವಿಯಾಗಿ ನಡೆಸುವಿರಿ. ಉದ್ಯಮಿಗಳು ಮತ್ತು ಸ್ವತಂತ್ರವಾಗಿ ಕೆಲಸ ಮಾಡುವವರು ತಮ್ಮ ಯೋಜನೆಗಳಲ್ಲಿ ಹೊಸ ಸಾಧನೆಗಳನ್ನು ಕಾಣಬಹುದು. ಸಹಕಾರ ಮತ್ತು ಸಂಪರ್ಕದ ಮೇಲೆ ಗಮನ ನೀಡುವುದು ಅನಿವಾರ್ಯ. ಪ್ರೀತಿ ಮತ್ತು ಸಂಬಂಧಗಳು. ಸಂಬಂಧಗಳ ವಿಷಯದಲ್ಲಿ ಈ ತಿಂಗಳು ಪ್ರೀತಿಯ ಭಾವನೆ ಹೆಚ್ಚಾಗುತ್ತದೆ. ಅವಿವಾಹಿತರು ಯಾರದೋ ಹೊಸ ವ್ಯಕ್ತಿಯ ಪ್ರಭಾವಕ್ಕೆ ಒಳಗಾಗಬಹುದು, ಆದರೆ ಸಂಬಂಧವನ್ನು ತೀರ್ಮಾನಿಸುವ ಮೊದಲು ಸಮಯ ತೆಗೆದುಕೊಳ್ಳಿ. ಮದುವೆಯಾದವರು ತಮ್ಮ ಸಂಗಾತಿಗಳೊಂದಿಗೆ ಉತ್ತಮ ಸಂವಹನದಿಂದ ಸಂಬಂಧವನ್ನು ಬಲಪಡಿಸಬಹುದು. ಪ್ರೀತಿಯ ಬಾಂಧವ್ಯದಲ್ಲಿ ಸಮಾನತೆ ಮತ್ತು ಪರಸ್ಪರ ನಂಬಿಕೆ ಮುಖ್ಯ. ಆರೋಗ್ಯ. ಆರೋಗ್ಯದ ದೃಷ್ಟಿಯಿಂದ ಫೆಬ್ರವರಿ ತಿಂಗಳು ನಿಮಗೆ ಸಾಂತ್ವನೆಯನ್ನು ತರುತ್ತದೆ, ಆದರೆ ಕೆಲವೊಂದು ಮಾನಸಿಕ ಒತ್ತಡಗಳನ್ನು ನಿವಾರಿಸಲು ಯೋಗ ಅಥವಾ ಧ್ಯಾನ ಮಾಡುವುದು ಉತ್ತಮ. ಆಹಾರದ ಮೇಲೆ ಗಮನ ಕೊಡಿ ಮತ್ತು ಅತಿಮಿತಿಯನ್ನು ತಪ್ಪಿಸಿ. ನಿಯಮಿತ ವ್ಯಾಯಾಮ ಮತ್ತು ತಾಜಾ ಹಣ್ಣಿನ ಸೇವನೆ ಆರೋಗ್ಯವನ್ನು ಉತ್ತಮಗೊಳಿಸುತ್ತದೆ. ಶಿಕ್ಷಣ. ವಿದ್ಯಾರ್ಥಿಗಳಿಗೆ ಇದು ತುಂಬಾ ಸಕಾರಾತ್ಮಕ ಸಮಯ. ನೀವು ಶ್ರದ್ಧೆಯಿಂದ ಓದುವ ಮೂಲಕ ಉತ್ತಮ ಫಲಿತಾಂಶ ಪಡೆಯಬಹುದು. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗಾಗಿ ತಯಾರಿ ಮಾಡುತ್ತಿರುವವರಿಗೆ ವಿಶೇಷವಾಗಿ ಈ ತಿಂಗಳು ಶುಭ ಫಲಿತಾಂಶಗಳನ್ನು ತರಬಹುದು. ಗಮನಶೀಲತೆಯೊಂದಿಗೆ ಕಾರ್ಯನಿರ್ವಹಿಸಿ ಮತ್ತು ಗುರಿ ಸಾಧಿಸಲು ಪಠ್ಯದ ಮೇಲೆ ಸಂಪೂರ್ಣ ಒತ್ತು ಕೊಡಿ. ಒಟ್ಟಾರೆ 2025ರ ಫೆಬ್ರವರಿ ತಿಂಗಳು ವೃಶ್ಚಿಕ ರಾಶಿಗೆ ಬದಲಾವಣೆಗಳ ಸಮಯ. ಇದು ನಿಮ್ಮ ವೃತ್ತಿ, ಸಂಬಂಧಗಳು ಮತ್ತು ಸ್ವಾಸ್ಥ್ಯದಲ್ಲಿ ಹೊಸ ಪ್ರಗತಿಯನ್ನು ತರುವ ಸಾಧ್ಯತೆಯಿದೆ. ಸಮತೋಲನವನ್ನು ಕಾಪಾಡಿ, ಚಿಂತನೆಗಳನ್ನು ಸರಿಯಾಗಿ ಯೋಜಿಸಿ ಮತ್ತು ನಿಮ್ಮ ಉದ್ದೇಶವನ್ನು ಸಾಧಿಸಿ. ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು. ಮುಂದೆ ಮತ್ತಷ್ಟು ರಾಶಿ ಭವಿಷ್ಯಗಳಿಗಾಗಿ ನಮ್ಮ ಚಾನೆಲ್ಗೆ ಚಂದಾದಾರರಾಗಿ ಲೈಕ್ ಮತ್ತು ಶೇರ್ ಮಾಡುವುದು ಮರೆತಿರಬೇಡಿ. ಮತ್ತೆ ಭೇಟಿಯಾಗೋಣ.